ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ದಿನ ಧರ್ಮವೇ ಮೌನವಾಗಿತ್ತು. ಅದು ಸೋಲಿನ ದಿನವಲ್ಲ, ಅದು ನಿಯಮಗಳು ಕೊಲ್ಲಲ್ಪಟ್ಟ ದಿನ. ಅಭಿಮನ್ಯು ವಯಸ್ಸು ಕೇವಲ 16. ತಂದೆಯ ಶೌರ್ಯ, ತಾಯಿಯ ಸಂಸ್ಕಾರ, ಕೃಷ್ಣನ ಆಶೀರ್ವಾದ ಎಲ್ಲವನ್ನೂ ಹೊತ್ತು ಅವನು ಯುದ್ಧಭೂಮಿಯಲ್ಲಿ ನಿಂತಿದ್ದ. ಚಕ್ರವ್ಯೂಹಕ್ಕೆ ಒಳಗೆ ಹೋಗೋ ದಾರಿ ಅವನಿಗೆ ಗೊತ್ತಿತ್ತು, ಆದರೆ ಹೊರಬರೋ ದಾರಿ ಅವನಿಗೆ ಕಲಿಸಲ್ಪಟ್ಟಿರಲಿಲ್ಲ. ಆದರೂ ಅವನು ಹಿಂದೇಟು ಹಾಕಲಿಲ್ಲ. ಧರ್ಮಕ್ಕಾಗಿ ಅವನು ಒಬ್ಬನೇ ಚಕ್ರವ್ಯೂಹದೊಳಗೆ ಪ್ರವೇಶ ಮಾಡಿದ. ಅಲ್ಲಿಂದಲೇ ಅಧರ್ಮ ಶುರುವಾಯಿತು. ಒಬ್ಬ ಬಾಲಕನ ಮೇಲೆ 7 ಮಹಾರಥಿಗಳು ನಿಂತರು. ಇದು ಶೌರ್ಯವಲ್ಲ, ಇದು ಧೈರ್ಯವಲ್ಲ, ಇದು ಭಯ. ಅಭಿಮನ್ಯು ಹೋರಾಡಿದ, ಒಬ್ಬೊಬ್ಬರಂತೆ ಎದುರಿಸಿದ. ಅವನ ಶೌರ್ಯವನ್ನು ನೋಡಿ ಆಕಾಶವು ನಿಶ್ಶಬ್ದವಾಯಿತು. ಆದರೆ ನಿಧಾನವಾಗಿ ನಿಯಮಗಳು ಮುರಿಯಲಾರಂಭಿಸಿದವು. ಅವನ ಬಿಲ್ಲು ಮುರಿಯಿತು, ಗದೆ ಬಿದ್ದಿತು, ಅವನು ನಿರಾಯುಧನಾಣ. ಆ ಕ್ಷಣದಲ್ಲಿ ಯುದ್ಧ ನಿಲ್ಲಬೇಕಿತ್ತು, ಆದರೆ ಅಲ್ಲಿಯೇ ಧರ್ಮ ಕೊಲ್ಲಲ್ಪಟ್ಟಿತು. ಗಾಯಗೊಂಡಿದ್ದ ಅಭಿಮನ್ಯು ರಕ್ತದಲ್ಲಿ ನೆನೆದು ನಿಂತಿದ್ದ. ಉಸಿರಾಡುವುದೇ ಕಷ್ಟವಾಗಿತ್ತು. ಆದರೂ ಯಾರಿಗೂ ಕರುಣೆ ಬರಲಿಲ್ಲ. ಶರಣಾಗಲು ಅವಕಾಶ ಕೊಡಲಿಲ್ಲ, ಹಿಂಜರಿಯಲು ಸಮಯ ಕೊಡಲಿಲ್ಲ. ಒಬ್ಬ 16 ವರ್ಷದ ಬಾಲಕನ ಮೇಲೆ 7 ಜನ ಸೇರಿ ಆಯುಧ ಎತ್ತಿದರು. ಆ ಕ್ಷಣದಲ್ಲಿ ಕುರುಕ್ಷೇತ್ರ ಯುದ್ಧ ಧರ್ಮಯುದ್ಧವಾಗಿರಲಿಲ್ಲ, ಅದು ವಿಧಿಯ ವಧೆಯಾಯಿತು. ಅಭಿಮನ್ಯು ಬಿದ್ದಾಗ ಯುದ್ಧಭೂಮಿ ನಿಶ್ಶಬ್ದವಾಯಿತು. ಆಕಾಶ ತಲೆ ತಗ್ಗಿಸಿತು, ಭೂಮಿ ಕಂಪಿಸಿತು. ಅದೇ ಕ್ಷಣದಲ್ಲಿ ಕೃಷ್ಣ ಮೌನವಾದ. ಆ ಮೌನದಲ್ಲೇ ಯುದ್ಧದ ದಿಕ್ಕು ಬದಲಾಯಿತು. ಅರ್ಜುನನ ಹೃದಯದಲ್ಲಿ ಪ್ರತಿಜ್ಞೆ ಹುಟ್ಟಿತು, ಇನ್ನು ಮುಂದೆ ನಿಯಮಗಳಿಲ್ಲ, ಅಧರ್ಮವನ್ನು ಅಧರ್ಮದಿಂದಲೇ ಅಂತ್ಯಗೊಳಿಸುವ ಕಾಲ ಬಂದಿದೆ ಅಂತ. ಅಭಿಮನ್ಯುವಿನ ಮರಣ ಒಬ್ಬ ಯೋಧನ ಅಂತ್ಯ ಅಲ್ಲ, ಅದು ಧರ್ಮದ ಸಹನೆಯ ಅಂತ್ಯ. ಅದಾದ ಮೇಲೆ ಕುರುಕ್ಷೇತ್ರದಲ್ಲಿ ಗೆಲುವು ಬಂದಿತು, ಆದರೆ ಧರ್ಮ ಮತ್ತೆ ಮೊದಲಿನಂತಿರಲಿಲ್ಲ. ಮತ್ತೊಂದು ಮಹಾಭಾರತದ ಕಟು ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.